ನಮ್ಮ ಯಜಮಾನ್ರಿಗೆ ಇವತ್ತು ಓಲ್ಡ್ ಮಾಂಕ್ ಕಷಾಯ ಮಾಡ್ಕೊಡೋಣ ಅಂತ ಓಲ್ಡ್ ಮಾಂಕ್ನ ತಗೊಬಂದೆ. ನಮ್ಮ ಯಜಮಾನ್ರಿಗೆ ಒಂದ್ ವಾರದಿಂದ ಹುಷಾರಿಲ್ಲ, ಅದ್ರಲ್ಲೂ ಈ ಕೆಮ್ಮಂತೂ ನಿಲ್ತಾನೆ ಇಲ್ಲ. ಒಂದ್ ವಿಡಿಯೋದಲ್ಲಿ ನೋಡಿದ್ದೆ ಓಲ್ಡ್ ಮಾಂಕ್ ಕಷಾಯ ಕುಡಿಯೋದ್ರಿಂದ ಕೆಮ್ಮು ನಿಲ್ಲತ್ತೆ ಅಂತ. ಅದಕ್ಕೆ ಏನೆಲ್ಲ ಬೇಕು ಅಂತ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಶುಂಠಿ, ಚಕ್ಕೆ, ಲವಂಗ ಮತ್ತೆ ಕಾಳ್ಮೆಣ್ಸ್ ಬೇಕಾಗತ್ತೆ. ಒಂದ್ ಪಾತ್ರೆಯಲ್ಲಿ ನೀರ್ನ ಕಾಯಕ್ಕಿಡಿ. ಆಮೇಲೆ ಈ ಶುಂಠಿ, ಚಕ್ಕೆ, ಲವಂಗ ಮತ್ತೆ ಕಾಳ್ಮೆಣ್ಸ್ನ ಹಾಕಿ ಚೆನ್ನಾಗಿ ಕುದಿ ಬರ್ಲಿ. ಅದು ಚೆನ್ನಾಗಿ ಕುದಿ ಬಂದ್ಮೇಲೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕಷಾಯ ರೆಡಿ ಆಗಿದೆ ಅಂತ. ನಾನು ಹೇಳೋದು ಈ ಥರ ಮಾಡ್ಕೊಂಡು ಕುಡಿಯೋಕೆ ಹೋಗ್ಬೇಡಿ. ಬರೀ ಕಷಾಯ ಮಾಡಿ ತೋರಿಸ್ತಿದ್ದಲ್ಲ ಆ ಥರ ಮಾಡ್ಕೊಂಡು ಕುಡೀರಿ. ಏನೋ ಅವಳು ಖುಷಿ ನಾನು ಹುಷಾರಾಗಲಿ ಅಂತ ಇಷ್ಟೊಂದೆಲ್ಲ ಎಫರ್ಟ್ ಆಗ್ತಿದ್ಲಲ್ಲ, ಅದಕ್ಕೋಸ್ಕರ ಟ್ರೈ ಮಾಡಿದೆ ಹೇಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿರಲಿಲ್ಲ, ಆದರೂ ನನ್ನ ಹೆಂಡತಿ ಪ್ರಯತ್ನಕ್ಕೆ ತುಂಬಾ ಖುಷಿ ಆಯಿತು. ಒಂದು ವಾರದಿಂದ ತುಂಬಾ ಕೇರ್ ಮಾಡ್ತಾ ಇದ್ದಾಳೆ. ಅವಳಿಗೂ ಕೂಡ ಹುಷಾರಿಲ್ಲ, ಆದರೂ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಇದೇ ಪ್ರೀತಿ. ಈ ಪ್ರೀತಿ ಇದ್ದರೆ ಎಲ್ಲ ಸಂಬಂಧಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇವ್ರನ್ನ ಈ ಥರ ನೋಡೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಯಾವಾಗಲೂ ಆಕ್ಟಿವ್ ಆಗಿರೋ ಇವರು ಒಂದು ವಾರದಿಂದ ಜ್ವರ ಬಂದು ತುಂಬಾನೇ ಡಲ್ ಆಗಿದ್ದಾರೆ. ಇವ್ರನ್ನ ಈ ತರ ನೋಡೋದಕ್ಕೆ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ನೀವೆಲ್ಲರೂ ಕೂಡ ಇವಾಗ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆಂದ್ರೆ ಇವಾಗ ವಾತಾವರಣ ಚೇಂಜ್ ಆಗಿದೆಯಲ್ಲ, ಈಗ ಎಲ್ಲರೂ ಹುಷಾರ್ ತಪ್ತಿದ್ದಾರೆ. ಆದಷ್ಟು ಬಿಸಿನೀರ್ನ ಕುಡಿರಿ. ಕಷ್ಟಕ್ಕೆ ಸಹಾಯ ಮಾಡಲು ಯಾರೂ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಧೈರ್ಯ ಹೇಳುವ ಒಳ್ಳೆಯ ಮನಸ್ಸು ಜೊತೆ ಇದ್ದರೆ ಸಾಕು. ದಿನ ಶುಭವಾಗಲಿ.